ಶ್ರೀಶೈಲ ಪಾದಯಾತ್ರೆ ಎರಡನೇ ಭಾಗದ ವಿಡಿಯೋವನ್ನು ವೀಕ್ಷಿಸುವ ತಮಗೆಲ್ಲರಿಗೂ ಹಾರ್ದಿಕ ಸ್ವಾಗತ. ವೀರಭದ್ರೇಶ್ವರ ಗುಡಿಯಿಂದ ನಾವು ಪ್ರಾರಂಭ ಮಾಡಿದಂತಹ ಪಾದಯಾತ್ರೆ ಸುಮಾರು 40 ಕಿಲೋಮೀಟರ್ ಸಂಚರಿಸಿದ ನಂತರ ಅತಿ ಭಯಾನಕ ಹಾಗೂ ರೋಚಕ ಘಟ್ಟ ಇರೋದೇ ಭೀಮನಕೊಳದಲ್ಲಿ 12 ಹರದಾರಿ ಅಂದರೆ 48 ಕಿಲೋಮೀಟರ್ ಪಾದಯಾತ್ರೆಯಲ್ಲಿ ಅತ್ಯಂತ ಗಂಭೀರ ಹಾಗೂ ಕಠಿಣ ಪರಿಶ್ರಮವನ್ನು ಪಡಲೇಬೇಕಾದಂತಹ ಈ ಒಂದು ಆಯಕಟ್ಟಿನ ಸ್ಥಳವೇ ಭೀಮನಕೊಳ್ಳ. ನಾವೀಗ ನೋಡ್ತಾ ಇರೋದು ಭೀಮನಕೊಳ್ಳ. ಇದರ ಹಿನ್ನೆಲೆ ಬಗ್ಗೆ ಆಮೇಲೆ ತಿಳಿದುಕೊಳ್ಳೋಣ. ಬರುವಂಥ ಎಲ್ಲ ಪಾದಯಾತ್ರಿಕರು ಅತ್ಯಂತ ಪ್ರಯಾಸ ಪಡ್ತಕ್ಕಂತಹ ಹಾಗೂ ಭಯಾನಕವಾದಂಥ ಕಂದಕವನ್ನು ಹೊಂದಿರುವ ಈ ಸ್ಥಳ ಸುಮಾರು 24 ಕಿಲೋಮೀಟರ್ಗಳನ್ನು ಈ ಕೇವಲ ಒಂದು ಕಣಿವೆ ಮಾತ್ರವೇ ಹೊಂದಿರುವಂಥದ್ದು. ನೀವೀಗ ನೋಡ್ತಾ ಇರುವಂಥದ್ದು ಭೀಮನಕೊಳ್ಳದ ಕಣಿವೆ. ಆ ಮುಂದಿನ ಭಾಗದಲ್ಲಿ ಕಾಣ್ತಕ್ಕಂಥದ್ದು ಬೆಟ್ಟದ ಆ ಭಾಗದಲ್ಲಿ ಯಾತ್ರಾರ್ಥಿಗಳು ನಡೆದುಕೊಂಡು ಹೋಗ್ತಾ ಇರೋದನ್ನ ನಾವಿಲ್ಲಿ ನೋಡ್ಬೋದು. ಅದೇ ಥರ ಬೆಟ್ಟದ ಮೇಲೆ ಆ ವಿದ್ಯುತ್ ಕಂಬದ ಪಕ್ಕದಲ್ಲಿ ಕೈಲಾಸದ ಕಡೆ ಬಾಗಿಲಿದೆ. ಈ ಬೆಟ್ಟದಿಂದ ಈ ಕಣಿವೆಯನ್ನು ಇಳಿದು ಆ ಬೆಟ್ಟಕ್ಕೆ ಹೋಗೋದಕ್ಕೆ ಸುಮಾರು 20 ಕಿಲೋಮೀಟರ್ ನಡಿಬೇಕು. ಪ್ರವಾಸಿಗರು ಅತ್ಯಂತ ಆಯಾಸದಿಂದ ಇಲ್ಲಿ ನಡ್ಕೊಂಡು ಹೋಗ್ತಾ ಇರೋದನ್ನು ನೋಡಬಹುದು. ಸುಮಾರು 40 ಕಿಲೋಮೀಟರ್ ಬರುವುದು ಒಂದೇ, ಇಲ್ಲಿರುವ 20 ಕಿಲೋಮೀಟರ್ ನಡೆದುಕೊಂಡು ಹೋಗುವುದು ಒಂದೇ. ಯಾಕಂದರೆ ಅಷ್ಟೊಂದು ಕಿರಿದಾದ ಹಾಗೂ ಕಡಿದಾದಂತಹ ಮೆಟ್ಟಿಲುಗಳನ್ನು ಇದು ಹೊಂದಿದೆ. ನಾವೀಗ ಮುಂದೆ ಹೋಗ್ತಾ ಅದನ್ನು ನೋಡೋಣ. ಯಾವುದೇ ವಯಸ್ಸಿನ ಮಿತಿ ಇಲ್ಲದೆ ಬರ್ತಕ್ಕಂತಹ ಭಕ್ತಾದಿಗಳು ಈ ಒಂದು ಭೀಮನ ಕೊಳ್ಳವನ್ನು ಇಳಿಯೋದನ್ನು ನೀವು ನೋಡಲೇಬೇಕು. ಬೆಟ್ಟದ ಕೊನೆಯಲ್ಲಿ ನಾವಿಲ್ಲಿದ್ದೇವೆ. ಇಲ್ಲಿ ಪಾದರಕ್ಷೆಗಳ ರಾಶಿಯನ್ನು ನೋಡಿದರೆ ನಿಮಗೆ ಅರ್ಥ ಆಗ್ಬೋದು. ಇಲ್ಲಿರುವ ಮೆಟ್ಟಿಲುಗಳು ಸವಿದು ಕಾಲಿಟ್ಟರೆ ಜಾರೋ ರೀತಿ ಆಗಿರೋದರಿಂದ ಬಂದಂತಹ ಭಕ್ತಾದಿಗಳು ತಮ್ಮ ಪಾದರಕ್ಷೆಗಳನ್ನು ಅಲ್ಲೇ ಬಿಟ್ಟು ನಿಧಾನವಾಗಿ ಒಂದೊಂದೇ ಹೆಜ್ಜೆಗಳನ್ನು ದಾಟುತ್ತಾ ಈ ಕಣಿವೆಯನ್ನು ದಾಟಿ ಮುಂದೆ ಸಾಗ್ತಾರೆ. ನಾವೀಗ ನೋಡ್ಬೋದು ಎಷ್ಟು ಜನ ತಮ್ಮ ಬರಿಗಾಲಿನಿಂದ ನಡೆದುಕೊಂಡೇ ಹೋಗ್ತಿದ್ದಾರೆ. ಯಾಕಂದರೆ ವರ್ಷಾನುಗಟ್ಟಲೆ ಜನ ತಿರುಗಾಡಿ ಮಳೆ ಗಾಳಿಗೆ ಬಿಸಿಲಿಗೆ ಎಲ್ಲ ಮೆಟ್ಟಿಲುಗಳು ಸವಿದು ಹೋಗಿವೆ. ಪಕ್ಕದಲ್ಲಿ ನೋಡಿದರೆ ರುದ್ರ ಭಯಾನಕ ಪ್ರಪಾತ, ಒಂದು ಕಡೆ ಕಿರಿದಾದ ಮೆಟ್ಟಿಲುಗಳು. ಅದನ್ನು ಇಳಿದು ಆ ಭಾಗದಲ್ಲಿ ಏರ್ಕೊಂಡು ಹೋದರೆ ಕೈಲಾಸ ಕಡೆಬಾಗಲು. ಹೇಳೋದಕ್ಕೆ ಸುಲಭ, ಆದರೆ ಹತ್ತಿ ಇಳಿದವನಿಗೆ ಗೊತ್ತು ದೇವರ ದರ್ಶನ ಅನ್ನೋದು ನಿಜವಾಗಿಯೂ ಇಲ್ಲಿ ದೇವರ ದರ್ಶನ ಆಗೋದು. ಭಕ್ತರು ಮಲ್ಲಯ್ಯ ಮಲ್ಲಮ್ಮ ದೇವರ ನಾಮಸ್ಮರಣೆಯನ್ನು ಮಾಡುತ್ತಾ ಆಯಾಸವನ್ನು ಕಳೆಯಲು ಅಲ್ಲಿ ಇರುವಂತಹ ಸ್ವಲ್ಪ ನೆರಳಿನಲ್ಲೇ ಕೂತ್ಕೊಂಡು, ನೀರಿನ ಅಭಾವ ಇದ್ದರೂ ನೀರು ಅಲ್ಲಿ ಸಿಕ್ಕಲ್ಲಿ ಕುಡಿದು ಮುಂದೆ ತೆರಳೋದನ್ನು ನಾವಿಲ್ಲಿ ನೋಡ್ಬೋದು. ನಾವೀಗ ಬೆಟ್ಟವನ್ನು ಇಳ್ಕೊಂಡು ಕಣಿವೆಯೊಳಗಡೆ ಭೀಮನಕೊಳ್ಳ ಇರುವಂತಹ ಈ ಒಂದು ಪ್ರದೇಶದಲ್ಲಿ ಬರ್ತಾ ಇದ್ದೀವಿ. ಇದು ಭೀಮನಕೊಳ್ಳ. ಇಲ್ಲಿ ಹಿನ್ನೆಲೆ ಏನಪ್ಪ ಅಂತಂದರೆ ಈ ಕ್ಷೇತ್ರದ್ದು ಪಾಂಡವರ ಕಾಲದಲ್ಲಿ, ಅಂದರೆ ಪಾಂಡವರು ವನವಾಸ ಮಾಡೋ ಸಂದರ್ಭದಲ್ಲಿ ಈ ಕ್ಷೇತ್ರಕ್ಕೆ ಕೂಡ ಬರ್ತಾರೆ. ಕಾಡಿನಲ್ಲಿ ಬರುವಾಗ ಸೀತಾಮಾತೆಗೆ ಬಾಯಾರಿಕೆ ಆಗುತ್ತೆ. ತುಂಬ ಬಾಯಾರಿಕೆ ಆದಾಗ ಭೀಮ ತನ್ನ ಗದೆಯಿಂದ ನೀರೆಲ್ಲೋ ಸಿಗದೇ ಇರೋ ಕಾರಣ ಈ ಒಂದು ಸ್ಥಳದಲ್ಲಿ ಜೋರಾಗಿ ಹೊಡೆಯೋದರ ಮುಖಾಂತರ ನೀರಿನ ಚಿಲ್ಮೆಯನ್ನು ಉಕ್ಕಿರುವಂತಹ ಒಂದು ಪ್ರತೀತಿ ಇರ್ತಕ್ಕಂಥ ಸ್ಥಳ ಈ ಭೀಮನಕೊಳ್ಳ. ಅದು ಈಗ ಶ್ರೀಶೈಲ ಕ್ಷೇತ್ರದಲ್ಲಿ ನಾವು ಪಾದಯಾತ್ರೆ ಮಾಡಬೇಕಾದ್ರೆ ಮಧ್ಯದಲ್ಲಿ ಬರ್ತಕ್ಕಂಥ ಈ ಸ್ಥಳ. ಆ ಕಡೆ ಮೇಲೆ ಕಾಣ್ತಾ ಇರೋದು
ಕೈಲಾಸದ ಕಡಿಬಾಗಿಲು ಇರುವಂತಕ್ಕಂತಹ ಬೆಟ್ಟ. ಈಗ ನಾವು ಆ ಕಡೆ ಭಾಗದಿಂದ ಅಂದರೆ ಪಾದಯಾತ್ರೆ ಪ್ರಾರಂಭ ಮಾಡ್ಕೊಂಡು ಬಂದು ಇಳಿದು ಮತ್ತು ಕೈಲಾಸದ ಕಡಿಬಾಗಿಲ ಕಡೆ ಹೋಗಿ ನಿಂತು ಮಾಡಿಕೊಂಡಂತಹ ವಿಡಿಯೋ ನೋಡಿ. ಈ ಕ್ಷೇತ್ರವನ್ನು ನೋಡಬೇಕಂದ್ರೆ, ಈ ಸ್ಥಳವನ್ನು ನಾವು ನೋಡಬೇಕಂತಂದರೆ ಬಸ್ಸಿನಿಂದ ಅಥವಾ ವಾಹನಗಳ ಮುಖಾಂತರ ಹೋದರೆ ಇದು ಸಿಗೋದಕ್ಕೆ ಸಾಧ್ಯನೇ ಇಲ್ಲ. ನಾವು ಈ ಸ್ಥಳವನ್ನು ನೋಡಬೇಕಂತಂದರೆ ನಡೆದುಕೊಂಡು ಪಾದಯಾತ್ರೆ ಮಾಡಿದರೆ ಮಾತ್ರ ಈ ಒಂದು ರುದ್ರ ರಮಣೀಯ ಸ್ಥಳವನ್ನು ನಾವು ಕಣ್ತುಂಬಿಕೊಳ್ಬೋದಾಗಿದೆ. ಈ ಸ್ಥಳ ನೋಡೋದಕ್ಕೆ ಹೇಗಿದೆಪ್ಪ ಅಂತಂದರೆ ನಮಗಂತೂ ಭಯನೇ ಬಂದ್ಬಿಡ್ತು. ಆ ಥರ ಈ ವಿಡಿಯೋದಲ್ಲಿ ಅಷ್ಟೊಂದು ವಿವರವಾಗಿ ಕಾಣದೇ ಇರೋದಕ್ಕೆ ಕಾರಣ ಆ ಒಂದು ರಮಣೀಯತೆ ವಿಡಿಯೋದಲ್ಲಿ ಅಷ್ಟೊಂದು ಚೆನ್ನಾಗಿ ಮೂಡಿ ಬರೋದಿಲ್ಲ. ಆದರೆ ನೀವೇನಾದರೂ ಈ ಒಂದು ಸ್ಥಳವನ್ನು ಕಣ್ತುಂಬ್ಕೋಬೇಕು ಅಂತಂದರೆ ಪಾದಯಾತ್ರೆ ಮಾಡಿದರೆ ಮಾತ್ರ ಅದರ ರೋಚಕತೆ ಅರಿವಾಗುತ್ತದೆ. ಅಲ್ಲಲ್ಲಿ ಮೆಟ್ಟಿಲುಗಳ ಮೇಲೆ ಕುಳಿತಂತಹ ಭಕ್ತಾದಿಗಳು ಇಲ್ಲಿಂದ ಕೊನೆಯದಾಗಿ ಕಡಿಬಾಗಿಲಕ್ಕೆ ತೆರಳುತ್ತಾರೆ. ತುಂಬಾ ಆಯಾಸಗೊಂಡಂತಹ ಭಕ್ತಾದಿಗಳಿಗೆ ಅಲ್ಲಲ್ಲಿ ಎಲ್ಲ ವ್ಯವಸ್ಥೆಗಳು ಇರುತ್ತವೆ. ನಾವು ಮುಂದಿನ ಭಾಗದಲ್ಲಿ ಮತ್ತೆ ಸಿಗೋಣ. ಇದುವರೆಗೂ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಸಬ್ಸ್ಕ್ರೈಬ್ ಮಾಡಿ. ಸತ್ಯಂ ಶಿವಂ ಸುಂದರಂ.